ಸದ್ಯ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ನ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ನಿಂದ ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿಬರ್ತಿದೆ. ಆದರೆ ಮೈಕ್ರೋ ಫೈನಾನ್ಸನ್ನೇ ಬೇಸಾಗಿಟ್ಕೊಂಡು 50 ಲಕ್ಷ ಲಪಟಾಯಿಸಿರುವ ದಂಪತಿಯ ಸ್ಟೋರಿ ವರದಿಯಾಗಿದೆ. 50 ಲಕ್ಷಕ್ಕೂ ಅಧಿಕ ಹಣ ಡ್ರಾ ಮಾಡಿ ದಂಪತಿ ಪರಾರಿಯಾಗಿದ್ದಾರೆ. ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರತಾಪ್ ಮತ್ತು ರತ್ನಮ್ಮ ದಂಪತಿ ಈ ವಂಚನೆ ಮಾಡಿರೋರು ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲೇ ವಾಸ ಇದ್ರು. 12 ವರ್ಷಗಳಿಂದ ಅದೇ ಊರಲ್ಲಿದ್ರು, ಅದೇ ಗ್ರಾಮದಲ್ಲಿದ್ರು. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡ ಹೊಸಹಳ್ಳಿಯಲ್ಲಿ 10ಕ್ಕೂ ಹೆಚ್ಚು ಕಂಪನಿಗಳಿಂದ ಗ್ರಾಮಸ್ಥರ ಹೆಸರಿನಲ್ಲಿ ಸಾಲ ಮಾಡಿದ್ದಾರೆ. ಈಗ ಗ್ರಾಮಸ್ಥರಿಗೆ 1 ರೂಪಾಯಿ ವಾಪಸ್ ಕೊಡದೆ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ಅವ್ರ ಎಸ್ಕೇಪ್ ಆದ್ಮೇಲೆ ಗ್ರಾಮಸ್ಥರಿಗೆ ನೋಟಿಸ್ ಬರುತ್ತೆ, ನೀವು ಸಾಲ ತಗೊಂಡಿದ್ದೀರಿ, ಸಾಲ ವಾಪಸ್ ಕೊಡಿ ಅಂತ. ನೋಟಿಸ್ ಬಂದ ಮೇಲೆ ಗೊತ್ತಾಗುತ್ತೆ ಇವರ ಮೋಸ ಏನು ಅಂತ. ಮೈಕ್ರೋ ಫೈನಾನ್ಸ್ನಿಂದ ಈಗ ನೋಟಿಸ್ ಬಂದಿರೋ ನಂತರ ಕೊಡಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಏನು ಅನ್ನೋದು ಬೆಳಕಿಗೆ ಬಂದಿದೆ. ಇವರೇ ನೋಡಿ, ದಂಪತಿ ಮಹಿಳೆಯರ ಹೆಸರಿನಲ್ಲಿ ಸಾಲ ಮಾಡಿ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ತೀವಿ ಅಂತೆಲ್ಲ ಹೇಳಿ ಆ ಹಣವನ್ನು ಡ್ರಾ ಮಾಡಿ ಸುಮಾರು 35 ಮಹಿಳೆಯರಿಂದ 50 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಸೂಲು ಮಾಡಿಕೊಂಡು ಇವರಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಅವರ ನಂಬಿಕೆ ಹುಟ್ಟಿಸ್ಕೊಳ್ಳೋದಕ್ಕೆ 12 ವರ್ಷಗಳಿಂದ ಇದೇ ಊರಲ್ಲಿ ಇದ್ರು ಅವರು. ಲೋನ್ ತಕೊಂಡಿದ್ವಿ ಸರ್. ನಾವು ತಕೊಂಡಿರೋದು ನಾವು ಕಟ್ಕೊಂಡು ಹೋಗ್ತಿದೀವಿ. ಹಿಂಗೆ ನಮ್ಮೂರಾಗೆ ಒಬ್ರಿಗೆ ಕೊಡ್ಸಿದ್ವಿ ಸರ್, ಒಂದು 2-3 ಪ್ರತಾಪ್ ಗೌಡ ಅಂತ ಅವ್ರಿಗೆ 1-3-4 ಚೀಟಿನ ಕೊಡ್ಸಿದ್ ಲೋನ ಕೊಡ್ಸಿದ್ವಿ ಸರ್. ಅದೇ ಅವ್ರದ್ದು ಬೆಂಗಳೂರು ಸರ್. ಬಂದು ಅವ್ರ 8 ಊರಾಗ ವಾಸಿ ಆಗೋರು ಇಲ್ಲೇ. ಅವ್ರು ಸುಮಾರು ಒಂದು 12-13 ವರ್ಷದಿಂದ ಇಲ್ಲೇ ಇದ್ರು. ಅವ್ರು ಏನೋ ಕಟ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೊಡ್ಸಿದ್ರು ಸರ್. ಚೆನ್ನಾಗಿ ಕಟ್ಕೊಂಡು ಹೋಗ್ತಿದ್ರು. ಇವಾಗ ಸಾಲ ಜಾಸ್ತಿ ಆಗ್ಬಿಟ್ಟು ಊರ್ ಬಿಟ್ಬಿಟ್ಟಾರ ಸರ್. ನಾನು ಕೊಡ್ಸಿದ್ದೆ, ಒಂದ್ 2-3 ಚೀಟಿನ ಕೊಡ್ಸಿದೀನಿ. ಏನು ಗೊತ್ತಿಲ್ಲ ಸರ್, ಇಸ್ಕೊಂಡ್ ನನ್ಗೆ ಸುಮ್ನೆ ಆಧಾರ್ ಕಾರ್ಡ್ ಇಸ್ಕೊಂಡು ಸೈನ್ ಹಾಕೊಂಬ ಸೈನ್ ಹಾಕಿದ್ವಿ. 1 ಲಕ್ಷ 2 ಲಕ್ಷ ತಗೊಂಡೋಗೋಳೆ ಸರ್. ನನ್ ದಿನ ಬತ್ತ ನಾನು ಎಲ್ಲಿ ತಂದು ಕಟ್ತೀನಿ ಸರ್. ನನ್ ಮಗ ನೋಡಿದ್ರೆ ಕುಡ್ಕ ಮಗಳು ಇಲ್ಲೇ ಅವಳೆ. ಅವಳಿಗೆ ದುಡಿಬೇಕು, ನಾವು ಊಟ ಮಾಡ್ಬೇಕು ಸರ್. ನಮ್ಗೇನು ಇದಿಲ್ಲ ಅಂತ ತಗೊಬಂದ್ ನನ್ಗೆ ಮೆಚ್ಚೋಗೋರು ಇಬ್ರು ಸರ್. ನನ್ಗೆ ಮೋಸ ಮಾಡೋಗಿರೋದು. ಲಕ್ಷ್ಮಿ ಒಬ್ಬಳು, ನಮ್ಮಳೊಬ್ಳು, ಇವಳೊಬ್ಳು. ಅವಳು ಅಂದಿಲ್ಲ ಸರ್. ಮೈಕ್ರೋ ಫೈನಾನ್ಸರು ಪ್ರತಿನಿತ್ಯ ಬರ್ತಾರೆ ಸರ್. ಜನಗಳು ಪ್ರತಿನಿತ್ಯ ಬಂದು ಕಿರುಕುಳ ಕೊಡ್ತಾರೆ. ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಸಮೇತ ಸಾಲ ಮಾಡಿದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಕಾಲಾವಕಾಶ ಕೊಡುತ್ತೆ ಸರ್ಕಾರ. ಸಾಲ ಆದ್ರೂ ಮನ್ನಾ ಮಾಡುತ್ತೆ. ಆದ್ರೆ ಮೈಕ್ರೋ ಫೈನಾನ್ಸರು ಸಾಲಾನು ಮನ್ನಾ ಮಾಡಲ್ಲ, ಜನಗಳಿಗೆ ಹಿಂಸೆ ಕೊಡ್ತಾರೆ. ಇಲ್ಲಿ ಮೊನ್ನೆ ನಾನ್ ನೋಡಿರೋ ಪ್ರಕಾರ, ಕಣ್ಣೆದ್ರಿಗೆ ನೋಡಿದ್ರ ಪ್ರಕಾರ ಕಳಕಾಯಿ ಸಮೇತ ಮಾರಿ ದುಡ್ಡು ಕಟ್ಟಿದ್ದಾರೆ ಸರ್. ಇಲ್ಲೇ ನಮ್ ಪಕ್ಕದ ಮನೆಯವರು ತಿರ್ಗಾ ಮತ್ತೆ ಪಾತ್ರ ಸಾಮಾನ್ ಮಾರಿ ಕಟ್ರಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರ್ಕಾರನೇ ಕಡಿವಾಣ ಹಾಕ್ಬೇಕು. ನಾವೆಲ್ಲ ಬೇಕಾದ್ರೆ ಕೈ ಜೋಡ